ಖುಷಿ ಆಗ್ತಾ ಇದೆ. ದೇಶಾದ್ಯಂತ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ ಕಾರಣ, ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿದ ಕಾರಣ ಇವತ್ತು ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. 21 ವಿದ್ಯಾರ್ಥಿಗಳು ಸಾವಾಗಿರೋದು ಅದು ಚಿಕ್ಕ ವಿಷಯ ಅಲ್ಲ, ಅದು ಬಹಳ ದೊಡ್ಡ ವಿಷಯ. ಇದು ನೈತಿಕತೆ ಹೊಣೆ ಹೊತ್ತಿ ಅವರು ಒಂದು ಸಾವಾದಾಗ್ಲೇನೆ ಅವರು ರಾಜೀನಾಮೆ ಕೊಡಬೇಕಿತ್ತು. ಇವಾಗ ದೊಡ್ಡ ಹೋರಾಟ ಆದ್ಮೇಲೆ ಅವ್ರ ಮೇಲೆ ಒತ್ತಡ ಬಿದ್ದ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ವಾತಿ ಅಂತ. ಥ್ಯಾಂಕ್ ಯು. ಶಿಕ್ಷಣ ಎಷ್ಟು ಖುಷಿಯಾಗಿದೆ ಅಂದ್ರೆ ಇಡೀ ದೇಶಾದ್ಯಂತ ಕಳೆದ 2 ತಿಂಗಳಿಂದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಅಲ್ಲೆಲ್ಲಾನು ಕೂಡ ಇವ್ರು ಯಾರ ಆಳ್ವಿಕೆ ಮಾಡೋರಿದ್ದಾರೆ ಅಥವಾ ಅವರ ಬೆಂಬಲಿಗರಿದ್ದಾರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳ ಅಂತ ಹೇಳಿದ್ರು, ಪಾಕಿಸ್ತಾನಿಗಳ ಅಂತ ಹೇಳಿದ್ರು, ಬೇರೆ ಬೇರೆ ಹೆಸರುಗಳನ್ನ ಕಟ್ಟಿದ್ರು. ಆದ್ರೆ ಅವ್ರೇನ್ ನಂಬಿದ್ರು, ಈ ದೇಶದ ಯುವಕರು ಏನ್ ನಂಬಿದ್ರು ನಮಗ್ ನ್ಯಾಯ ಬೇಕು. ಏನ್ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು, ಸೂಸೈಡ್ ಅಲ್ಲ ಕೊಲೆ ಮಾಡ್ತೀವಿ ವ್ಯವಸ್ಥೆ, ಅವ್ರಿಗೆ ನ್ಯಾಯ ಬೇಕು. ಒಂದು ಈ ಸಾವಿನ ಹೊಣೆಗಾರಿಕೆ ತಗೋಬೇಕು ಅಂತ ನಿಂತರು. ಅದರ ಹೋರಾಟದ ಪ್ರತಿಫಲ ಇವಾಗ ನಮ್ಗೆ ಸಿಕ್ಕಿದೆ. ಇಡೀ ದೇಶನೇ ಇವತ್ತು ಸಂಭ್ರಮಿಸ್ತಾ ಇದೆ. ಯಾಕೆಂದ್ರೆ ಇದು ಜನತೆಯ ಹೋರಾಟಕ್ಕೆ ಸಿಕ್ಕಿರುವಂತ ಪ್ರತಿಫಲ. ನಮ್ಮ ಕನ್ನಡದ ಒಬ್ರು ಫೇಮಸ್ ಪೋಯೆಟ್ರಿ ಹೇಳ್ತಾರೆ, ಹೇಳದಿರಿ ಹೋರಾಡಿ ಫಲವಿಲ್ಲವೆಂದು ಅಂತೇಳಿ. ಅದು ಇವತ್ತು ಪ್ರೂವ್ ಆಗ್ತಾ ಇದೆ. ಇದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ದೇಶನ ಇವತ್ತು ಸಂಭ್ರಮದಲ್ಲಿ ಇದೆ. ಲಕ್ಕಪ್ಪ IDS. ಇವತ್ತು ಏನ್ ಯುವ ಶಕ್ತಿ ಒಂದು ಜಿದ್ದಾಜಿದ್ದಿ ಹೋರಾಟಕ್ಕೆ ನಿಂತು ಇವತ್ತು ಒಂದು ಪ್ರಧಾನ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ನೀಡಬೇಕು ಅಂತೇಳಿ ಕಳೆದ 28 ದಿನನೂ ಕೂಡ ಹೋರಾಟ ಮಾಡ್ತಾ ಇದೆ. ಇದು ನಮ್ಮ ಪ್ರಕಾರ ಹೋರಾಟದಿಂದ ಆಗಿರೋದು. ಈ ಹೋರಾಟನ ಯುವ ಜನರು ಯಾವತ್ತೂ ಕೂಡ ಮರಿಬಾರ್ದು. ಇದೇ ತರ ದೇಶದ ಹಲವಾರು ಸಮಸ್ಯೆಗಳಿದಾವೆ. ದಿನನಿತ್ಯ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು, ದೌರ್ಜನ್ಯಗಳಾಗ್ತಾ ಇದಾವೆ. ನಿರುದ್ಯೋಗ ಸಮಸ್ಯೆ ಇದೆ, ಆರೋಗ್ಯದ ವ್ಯಾಪಾರೀಕರಣ, ಶಿಕ್ಷಣದ ವ್ಯಾಪಾರೀಕರಣ, ಇವಾಗೇನು ವಿದ್ಯುತ್ ಖಾಸಗೀಕರಣ ಕೂಡ ಆಗ್ತಾ ಇದೆ. ಸೊ ಇದನ್ನೆಲ್ಲ ಕೂಡ ಹೋಗ್ಲಾಡ್ಸೋದಕ್ಕೆ ಯುವ ಶಕ್ತಿ ಇದೇ ತರ ಒಗ್ಗಟ್ಟಾಗಿ ಬಿಸಿಲು ಅಂದೆ ಮಳೆ ಅಂದೆ ಯಾವುದಕ್ಕೂ ಕೂಡ ಲಾಠಿ ಏಟ್ಗೂ ಜಗ್ಬಾರ್ದು, ಏನೋ ಅವರ ಟಿಯರ್ ಗ್ಯಾಸ್ ಕೂಡ ಬಗ್ಗದೇನೆ ಇದೇ ತರ ಹೋರಾಟ ಮಾಡಿ ಮುಂದೆ ಬರುವ ದೇಶದ ಎಲ್ಲಾ ಸಮಸ್ಯೆಗಳನ್ನು ಕೂಡ ಇದೇ ತರ ಹೋರಾಟದಿಂದ ಮುನ್ನುಗ್ಗಿ ಗೆಲ್ಸ್ಬೇಕಂತೇಳಿ ನಮ್ಮ ಒಂದು ಕರೆ. ನಿಮ್ಮ ಹೆಸರು? ಚಂದ್ರಿಕಾ, ಮೈಸೂರು ಯೂನಿವರ್ಸಿಟಿ. ಈ ಕ್ಷಣ ವಿದ್ಯಾರ್ಥಿಗಳ ಕ್ಷಣ, ಈ ಕ್ಷಣ ಹೋರಾಟಗಾರರ ಕ್ಷಣ ಹೇಗನ್ನಿಸುತ್ತೆ? ಖಂಡಿತ ಇಡೀ ದೇಶದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿ ಯುವಜನರು ಈ ಜಯದ ಹಿಂದೆ 21 ಜನ ವಿದ್ಯಾರ್ಥಿಗಳ ಸ್ಯಾಕ್ರಿಫೈಸ್ ಇದೆ. ಅವರು ಆತ್ಮಹತ್ಯೆ ಮಾಡ್ಕೊಂಡು ತಮ್ಮ ಜೀವನ ಕೊಟ್ರು. ನಾವಿವತ್ತು ಅದನ್ನ ಮರಿಬಾರ್ದು. ಆದ್ರೆ ಖಂಡಿತ ಈ ಕ್ಷಣ ನಮ್ಮೆಲ್ಲರ ಕ್ಷಣ. ಯಾವ ಸರ್ಕಾರದ ಮಿನಿಸ್ಟರ್ ಒಬ್ರು ಹೇಳ್ತಾರೆ ನಮ್ಮ ಸರ್ಕಾರದಲ್ಲಿ ರಾಜೀನಾಮೆ ಕೊಡೋ ಜಾಯಮಾನನೇ ಇಲ್ಲ ಅಂತ. ಅಂತಹ ತಾನಾಶಾಹಿ ನಿರಂಕುಶ ಪ್ರಭುತ್ವನ ತಲೆ ಬಗ್ಗಿಸಿರೋದು ಈ ದೇಶದ ವಿದ್ಯಾರ್ಥಿ ಯುವಜನರು. ಖಂಡಿತ ಈ ದೇಶಕ್ಕೆ ಸೇರಿದ ಪ್ರತಿಯೊಬ್ಬ ವಿದ್ಯಾರ್ಥಿ ಯುವಜನರ ಮತ್ತೆ ಪ್ರಗತಿಪರ ಬೆಂಬಲಿಗರ ಜಯ ಇದು. ಶಿಲ್ಪಾ BK, ಯಾದಗಿರಿ, IDS. ಒಂದು ಯಾವ ಸರ್ಕಾರ ಅಥವಾ ಯಾವ ವಿದ್ಯಾರ್ಥಿ ಹೋರಾಟದ ಚಳುವಳಿಗಳು ಸರಿಯಾದ ದಾರಿಯಲ್ಲಿ ಹೋಗ್ತಿರತ್ತೆ, ಸರಿಯಾದ ಕಾಸ್ ಇಟ್ಕೊಂಡು ಹೋರಾಟಕ್ಕೆ ಹೋಗ್ತಾರೆ, ಅವ್ರು ಖಂಡಿತ ಗೆದ್ದೇ ಗೆಲ್ತಾರೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಅಂತ ನಮ್ಗನ್ಸುತ್ತೆ. ಇದೇ ರೀತಿ ನಮ್ಮ ಇಂದಿನ ಮಹಾನ್ ವ್ಯಕ್ತಿಗಳು ಯಾರೆಲ್ಲ ನಮಗೊಂದು ಹೋರಾಟದ ಅಸ್ತ್ರ ಕೊಟ್ಟೋಗಿದ್ದಾರೆ. ಏನೇ ಬಂದ್ರೂ ನಾವು ಪ್ರಶ್ನೆ ಮಾಡಬೇಕು, ಎಂಥದ್ದೇ ಇದ್ರೂ ಕೂಡ ನಾವು ಪ್ರಶ್ನೆ ಮಾಡಿ ಹೋರಾಟದ ಮೂಲಕ ಅದನ್ನ ಗೆದ್ಕೋಬೇಕು. ಆಸ್ ಎ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಡೆಮೋಕ್ರೆಟಿಕ್ ರೈಟ್ಸ್ ನ ಕಾಪಾಡಬೇಕು ಅನ್ನೋದು ಏನಿದೆ, ಇದನ್ನ ನಾವುಗಳು ಎತ್ತಿಡಿತ ವಿದ್ಯಾರ್ಥಿಗಳು ಅಂತಂದ್ರೆ ಪ್ರಶ್ನೆ ಮಾಡಬೇಕು, ಯಾವ್ದನ್ನು ಬ್ಲೈಂಡ್ ಆಗಿ ಒಪ್ಕೊಳ್ಳೋರಲ್ಲ ಅಂತ ಹೇಳಿ ಇವತ್ತು ಪ್ರೂವ್ ಆಗಿದೆ. ಅದು ಇನ್ನೂ ಕೂಡ ಹಲವಾರು ಬೇಡಿಕೆಗಳಿದೆ, ಅದನ್ನು ಕೂಡ ನೆರವೇರಿಸೋ ನಿಟ್ಟಿನಲ್ಲಿ ಮುಂದೆ ಕೂಡ ಹೋರಾಟ ಕಟ್ಟೋದಕ್ಕೆ ಇದೊಂದು ಗೂಸ್ ಬಂಪ್ಸೆ. ನಮಗೆ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ತಗೊಂಡು ಹೋಗ್ತೀವಿ. ಇಡೀ ದೇಶದ ಎಜುಕೇಶನ್ ಸಿಸ್ಟಮ್ ನ ಬದಲಾಯಿಸೋದ್ರಲ್ಲಿ ಇವತ್ತಿನ ಯುವಕರು ವಿದ್ಯಾರ್ಥಿಗಳು ನಾವು ನಿಲ್ತೀವಿ. ಈ ತರ ಮುಂದೆ ಹೋರಾಟಗಳನ್ನ ಬೆಳೆಸ್ತೀವಿ ಅಂತ ಹೇಳ್ತೀವಿ. ಹೇಮಲತಾ, ಮೈಸೂರು ಯೂನಿವರ್ಸಿಟಿ. ಆಲ್ರೆಡಿ ಹೋರಾಟದ ಮೊದಲ ಜಯ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ರೆ ಇನ್ನು NTA ರದ್ದು ಆಗಿಲ್ಲ. ಹೌದು, ಕರೆಕ್ಟ್. ಏನ್ ಹೇಳ್ತೀರಾ? ಅದೇ ಇವಾಗ NTA ರದ್ದು ಆಗ್ಬೇಕು, ಅದು ನಮ್ದು ಡಿಮ್ಯಾಂಡ್ಸ್ ಅಲ್ಲಿ ಇರುವಂತ ಒಂದು ಮುಖ್ಯ ಬೇಡಿಕೆನೂ ಕೂಡ ಹೌದು. ಅದು ಕೂಡ ಪೂರೈಸೋ ತನಕ ಗವರ್ನಮೆಂಟ್ ಇವಾಗ ಏನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಬಹಳಷ್ಟು ಕೋಚಿಂಗ್ ಮಾಫಿಯಾಗಳ ಜೊತೆ ಸೇರಿ ಕೈ ಜೋಡಿಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನ ಅಪೋಸ್ ಮಾಡ್ತಾ NTA ನ ಕೂಡ ಈ ಕೂಡಲೇ ರದ್ದು ಮಾಡಬೇಕು ಅಂತಾನು ಕೂಡ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ದೇಶವ್ಯಾಪಿ ಇನ್ ಯಾವುದೇ ಎಜುಕೇಶನಲ್ ಅಟ್ಯಾಕ್ಸ್ ಕಂಡ್ರು ಕೂಡ ಸ್ಟೂಡೆಂಟ್ಸ್
ಸೊ ಇಷ್ಟೇ ಧೈರ್ಯವಾಗಿ ನಿಂತ್ಕೊಂಡು ಇವತ್ತು ಹೋರಾಟ ಮುಂದುವರಿಸ್ತಾರೆ. ಈ ಎಲ್ಲ ಇಲ್ಲಿ ಸೇರಿರೋ ಎಲ್ಲ ವಿದ್ಯಾರ್ಥಿಗಳು, ಯೂತ್ಸ್, ಪೇರೆಂಟ್ಸ್, ನಾರ್ಮಲ್ ಜನಗಳು ಕೂಡ ಇವತ್ತು ಕ್ವೆಶನ್ ರೈಸ್ ಮಾಡ್ತಾ ಇದಾರೆ. ಅನ್ಯಾಯ ಸಹಿಸ್ಕೊಂಡು ಕೂರಕ್ ಇಲ್ಲಿ ಯಾರು ರೆಡಿ ಇಲ್ಲ. ಇದು ಸರ್ಕಾರಗಳಿಗೆ ಇವತ್ತು ಅರ್ಥ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ಹೋರಾಟ ಮತ್ತೆ ಕಂಟಿನ್ಯೂ ಆಗುತ್ತೆ. ಸರ್ಕಾರ ತಯಾರಾಗಿ ನಿಂತ್ಕೊಳ್ಳಿ ಇದನ್ನ ಎದುರಿಸಕ್ಕೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಂಜಲಿ. ಥ್ಯಾಂಕ್ ಯು. ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಹೋರಾಟ ಪ್ರತಿಫಲ ಸಿಕ್ಕಿದೆ ಸರ್. ಒಂದ್ ರೀತಿಯಲ್ಲಿ ಏನ್ ಹೇಳ್ತೀರಾ? ಮೇಡಮ್, ಇದು ಬಿಗಿನಿಂಗ್ ಪ್ರಾಥಮಿಕವಾಗಿ ನಮಗೆ ಜಯ ಸಂದಿದೆ. ಎಲ್ಲಾ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ನು 21 ಜನ ಏನು ಬಲಿದಾನ ಮಾಡಿದಾರೆ, ಬಲಿದಾನ ಅನ್ನೋದಕ್ಕಿಂತ ಇವರು ಕಗ್ಗೊಲೆ ಮಾಡಿದ್ದಾರೆ. ಈ ಕಗ್ಗೊಲೆ ಮಾಡಿರೋ ಅಂತ ಹೇಳ್ತೀನಿ ನಾನು. ಈ ಜೀವಕ್ಕೆ ಅವರು ಬೆಲೆ ತೆತ್ತಿದ್ದಾರೆ, ಆದ್ರೂ ತೆರಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ಇವರು ಏನು ಬಾಂಗ್ಲಾದಲ್ಲಿ ದೇಶ ಬಿಟ್ಟು ಪರಾರಿ ಆದ್ರೋ, ಬಾಂಗ್ಲಾದಲ್ಲಿ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ, ಅದೇ ರೀತಿ ನಮ್ಮ ನಾಯಕರು ಕೂಡ ನಮ್ಮ ದೇಶ ಬಿಟ್ಟು ಪರಾರಿ ಆಗಂತ ಪರಿಸ್ಥಿತಿಗೆ ತಂದ್ಕೋಬೇಡಿ. ಮುಂಚೆನೆ ನೀವು ಎಚ್ಚೆತ್ಕೊಬಿಟ್ಟು ಈ ವಿದ್ಯಾರ್ಥಿಗಳಿಗೆ ಏನು ಭವಿಷ್ಯ ರೂಪಿಸಬೇಕೋ, ಮತ್ತೆ ವಿದ್ಯಾರ್ಥಿಗಳಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರಿಗೆ ಬದುಕುವಂತ ಹಕ್ಕು ನೀಡಿಬಿಟ್ಟು ನೀವು ವ್ಯವಸ್ಥೆ ಮಾಡಬೇಕಂತ ನಾನು ಒಕ್ಕೋರ್ಲಿಂದ ಆಗ್ರಹ ಪಡಿಸ್ತಾ ಇದ್ದೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಏನು ಶಿಕ್ಷಣ ಕ್ಷೇತ್ರನ ನೀವು ಸುಧಾರಣೆ ಮಾಡಬೇಕು. ಪ್ರತಿಯೊಂದು 1ನೇ ತರಗತಿಯಿಂದ ಓದ್ತಕ್ಕಂಥ ಮಗು ಒಂದು ಉನ್ನತ ಶಿಕ್ಷಣದ ಹಂತವರೆಗೂ ನೀವು ಅವರಿಗೆ ಉಚಿತ ಶಿಕ್ಷಣ ಆಗಿರ್ಬೋದು, ಮತ್ತೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಬಿಟ್ಟು ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಈ ರೀತಿ ಒಕ್ಕೋರ ಆಗ್ರಹ ಪಡಿಸ್ತಾ ಇದ್ದೀನಿ. ಸಿದ್ದೇಶ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳ ಸಂಘದ ಕಾರ್ಯದರ್ಶಿ. ಏನೂ ಆಗಲ್ಲ, ಕಾಕ್ರೋಚ್ಗಳು ಅಂತಿದ್ರು. ಸೊ ಇವಾಗ ಉತ್ತರ ಕೊಟ್ಟಿದೆ ಕಾಕ್ರೋಚ್ಗಳು. ಕಾಕ್ರೋಚ್ ಉತ್ತರ ಕೊಟ್ಟಿದೆ, ಜೊತೆಗೆ ಸ್ಟೂಡೆಂಟ್ಸ್ ಉತ್ತರ ಕೊಟ್ಟಿದ್ದಾರೆ. ಏನಂದ್ರೆ ಫ್ರೀಡಮ್ ಅನ್ನೋದು ಕೇಳಿ ಪಡೆಯೋದಲ್ಲ, ಹೋರಾಡಿ ಗಳಿಸ್ಕೊಳ್ಳೋದು. ಸೊ ಫ್ರೀಡಮ್ ಸಿಕ್ಕಿದೆ, ಇದೊಂದಕ್ಕೆ ಸೀಮಿತ ಆಗಬಾರ್ದು. ಎಲ್ಲದಕ್ಕೂ ನಾವು ಎಲ್ಲ ಏನೇ ಪಡ್ಕೊಬೇಕಂದ್ರೆ ಒಂದು ರೋಡ್ ಆಗ್ಲಿ, ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಎಲ್ಲ ಕೋಚಿಂಗ್ ಸೆಂಟರ್ ಮಾರ್ಕೊಂಡ್ಬಿಟ್ಟಿದ್ದಾರೆ. ಸೊ ಒಂದು MBBS ಕಂಪ್ಲೀಟ್ ಮಾಡಬೇಕಂದ್ರೆ ಮಿನಿಮಮ್ 5 ಕೋಟಿ ಮಿನಿಮಮ್ ಇಂಡಿಯಾದಲ್ಲಿ ನಡೆಯುತ್ತೆ. ಸೊ ಏನೇ ಆಗ್ಲಿ ಯಾವುದೇ ಕಾರಣಕ್ಕೂ ಹೋರಾಡೋದಂತ ನಿಲ್ಸಲ್ಲ, ಎಲ್ಲಾ ವಿಚಾರದಲ್ಲೂ ಹೋರಾಡ್ತೀವಿ. ಇದೇ ತರ ಎಲ್ಲ ಯೂತ್ಸು ಬರಬೇಕು, ಎಲ್ಲರೂ ನಿಂತ್ಕೊಬೇಕು. ಒಂದು ಗೌರ್ಮೆಂಟ್ ಏನಾದ್ರು ನಮ್ಮ ವಿರುದ್ಧವಾಗಿ ತರುತ್ತೆ ಅಂದ್ರೆ, ಪಬ್ಲಿಕ್ ವಿರುದ್ಧವಾಗಿ ತರುತ್ತೆ ಅಂದ್ರೆ ನೆಕ್ಸ್ಟ್ 1000 ಸಲ ಯೋಚನೆ ಮಾಡಿ ಅದನ್ನೊಂದು ತರಬೇಕಾಗುತ್ತೆ. ಸೊ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಭಗತ್ ಸುಭಾಷ್ ಚಂದ್ರ ರೀತಿಯ ಹೋರಾಟಗಾರರೇ ಬರ್ಬೇಕಾ? ಹೌದು, ಖಂಡಿತ ಭಗತ್ ಸಿಂಗ್ ಇರಬೇಕು, ಸುಭಾಷ್ ಚಂದ್ರನು ಇರಬೇಕು. ಬಟ್ ಏನಾದ್ರು ಗಾಂಧಿ ತತ್ವ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಯೂಸ್ ಆಗಿಲ್ಲ ಅಂದ್ರೆ ನಾವು ಭಗತ್ ಸಿಂಗ್ ಆಗ್ಬೇಕಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಆಗ್ಬೇಕಾಗುತ್ತೆ. ಬಿಕಾಸ್ ಹಿಂಗಾಗಿಲ್ಲ ಅಂದ್ರೆ ನಮ್ಗೆ ಫ್ರೀಡಮ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇನ್ನು ಈ ಜನರೇಷನ್ ಅಲ್ಲಂತೂ ಈ ಎಜುಕೇಶನ್ ಸಿಸ್ಟಮ್ ಇರೋ ಇದಕ್ಕಂತೂ ಖಂಡಿತವಾಗೂ ಹೋರಾಟ ತಗೊಳ್ಬೇಕು. ಇವಾಗ ಕೋಚಿಂಗ್ ಸೆಂಟರ್ ಮಾರ್ಕೊಂಡಿರೋದ್ರಿಂದ ನಮ್ಗೆ ಇಲ್ಲ ಅಂದ್ರೆ ನಾವು ಒಂದು ಇಂಡಿಯಾದಲ್ಲಿ ಎಜುಕೇಶನ್ ಮಾಡಕ್ಕೆ ಆಗಲ್ಲ. ಮಿನಿಮಮ್ ಬೇಸಿಕ್ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಂದ್ರೂ ಲಕ್ಷಾಂತರ ರೂಪಾಯಿ ದುಡ್ಡು ತಗೋತಾರೆ. ಸೊ ನಾವು ಏನೇ ಮಾಡ್ಬೇಕಂದ್ರೂ ಫ್ಯೂಚರ್ ಅಲ್ಲಿ ನೋಡಿ ಯೋಚನೆ ಮಾಡಿ ಓಟ್ ಹಾಕ್ಬೇಕಾಗುತ್ತೆ. ಇಂಥವ್ರಿಗೆಲ್ಲ ಓಟ್ ಹಾಕಿ ನಾವು ಎಜುಕೇಶನ್ ನ ಸಾಯಿಸಕ್ ಹೋಗ್ಬಾರ್ದು. ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಬಂದಿರೋ ಟೈಮಲ್ಲಿ 1000, 5000, 2000 ಇದಕ್ಕೆ ಓಟನ್ನ ಮಾರ್ಕೊಳ್ಳೋರು ಎಷ್ಟೋ ಜನ ಇರ್ತಾರೆ. ಬಟ್ ಅದು ಅವರ ಮಕ್ಕಳ ಭವಿಷ್ಯಕ್ಕೆ ತುತ್ತಾಗತ್ತೆ ಅನ್ನೋದು ಖಂಡಿತ ಮೇಡಮ್. ಯಾಕಂದ್ರೆ ಈಗ 5,000 ಕೊಟ್ಟು ಒನ್ ಟೈಮ್ ನೀವು ಓಟ್ ಹಾಕಿದ್ರೆ 5 ವರ್ಷ ಗಂಟ ನಾವು ಹಾಳಾಗಿರ್ತೀವಿ. ಈಗ 5,000 ಕೊಟ್ಟವ್ರು ನಾವು ಹೋಗಿ ಅವ್ರ ಹತ್ರ ನೆಕ್ಸ್ಟ್ ಏನು ಕೇಳಕ್ ಹೋದ್ರೆ 5,000 ಕೊಟ್ಟಿದ್ವಿ, ಹೋಗ ನೀನ್ ಅವನ ಕೇಳಕ್ಕೆ ಅಂತಾರೆ. ಸೊ ನಾವ್ ಏನೇ ಆಗ್ಲಿ, ದುಡ್ಡು ತಗೊಳ್ಳೋದಾಗ್ಲಿ ಏನೇ ಆಗ್ಲಿ, ಕರಪ್ಷನ್ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಓಟ್ ಹಾಕೋರು ಕರಪ್ಟ್ ಆಗಿದ್ರೆ ಮುಂದೆ ಆಳೋರು ಕರಪ್ಟ್ ಆಗೇ ಇರ್ತಾರೆ. ಸೊ ನಾವೇನೇ ಆಗ್ಲಿ ಯೋಚನೆ ಮಾಡಿ ಓಟ್ ಹಾಕ್ಬೇಕು. ಏನೇ ಆದ್ರೂ ಸ್ಟೂಡೆಂಟ್ಸ್ ಇದೇ ತರ ಎಲ್ಲಾ ತರ ಪ್ರೊಟೆಸ್ಟ್ ಮಾಡಿ, ಎಲ್ಲದಕ್ಕೂ ಪ್ರೊಟೆಸ್ಟ್ ಇರಬೇಕು. ರೋಡ್ ಸರಿ ಇಲ್ಲ ಅಂದ್ರೂ ಪ್ರೊಟೆಸ್ಟ್ ಮಾಡಬೇಕು, ಎಲ್ಲದಕ್ಕೂ ಸರಿ ಪ್ರೊಟೆಸ್ಟ್ ಮಾಡಬೇಕು. ಫ್ರೀಡಮ್ ಅನ್ನೋದು ಈ ರೇಪಿಸ್ಟ್ ಗಳಿಗೆ ಅಂತವ್ರಿಗೆ ಸೀಮಿತ ಆಗ್ಬಿಟ್ಟಿದೆ, ರೋಡ್ ಲೂಟಿ ಮಾಡೋರ್ಗೆ ಸೀಮಿತ ಆಗಿದೆ, ಪೇಪರ್ ಲೀಕ್ ಆಗೋರು ಸೀಮಿತ ಆಗಿದೆ. ಫ್ರೀಡಮ್ ಯಾವತ್ತಿದ್ರು ಟ್ರೂ ಫ್ರೀಡಮ್ ನಮಗ್ ಸಿಕ್ಕಿದೆ ಇವತ್ತು. ಆಕ್ಚುಲ್ ಆಗಿ ಅವ್ರು ರಿಸೈನ್ ಮಾಡಿದ್ದು ಆಕ್ಚುಯಲ್ ಫ್ರೀಡಮ್ ಅದು ಪಡ್ಕೊಬೇಕು. ಆ ತರ ಫ್ರೀಡಮ್ ನ ಎಲ್ಲಾ ವಿಚಾರದಲ್ಲೂ ಫ್ರೀಡಮ್ ಪಡ್ಕೊಬೇಕು ಅನ್ನೋದೇ ಇದೆ. ಈ ತರ ಕರಪ್ಷನ್ ನ ತೆಗಿಬೇಕು ಇಂಡಿಯಾದಲ್ಲಿ ಅಂತ ಇದೆ. ಶಶಿಕುಮಾರ್ ಅಂತ, ರಾಮನಗರ. So I want to say about the 20th July, where is a march towards the parliament, where the barbarity is done by the Delhi Police Commissioner and the Delhi Police on the students when they are protesting peacefully. More than 200 students were injured, and there was a molestation of women as well, where even I can't use those words, what they have done with the women there. So we should actually we should accumulate all the evidences on one centralized platform, like let's say we have a Zoho, similar kind of platform we should have, where we can provide those evidences during the petition which has been done by the community lawyers in the High Court of Delhi High Court and the Supreme Court. So we should develop one centralized website actually. So it's not about the just resignation of the Dharmendra Pradhan,
but it's about the barbarity also, which is done by the Delhi Police Commissioner on the order of the Home Minister, who is the Your name? Rohan Dhakad. Thank you. Thank you, ma'am.